ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಫ್ಯಾಮಿಲಿ ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು 1 ಇಯರ್ ಆದಮೇಲೆ ಇವತ್ತು ಟ್ರಿಪ್ಪಿಗೆ ಬಂದಿದ್ದೀವಿ, ಫ್ಯಾಮಿಲಿ ಟ್ರಿಪ್ಪು. ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಮತ್ತು ಇದೇ ನಮ್ಮ ಹೊಲ, ಅಡಿಕೆ ಎಲ್ಲ ಹಾಕಿದ್ದೀವಿ, ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಮತ್ತು ನಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆಯವರು, ನಮ್ಮ ಮಕ್ಕಳು ಎಲ್ಲರೂ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವ್ರು ಏನೇನು ಹೇಳ್ತಾರೆ, ಏನೇನು ಮಾಡ್ತಾ ಇದ್ದಾರೆ ಟಿಫನ್ ಅಂತ ಬಿಟ್ಟು. ಫಸ್ಟು हम सर फिरे बिगड़े हुए नवाब है, पढ़ लो हमें हम तो खुली किताब है, हड्डी भी हम है और हम ही कबाब है, हम पागल नहीं है भैया, हमारा दिमाग खराब है, हम पागल नहीं है भैया, हमारा दिमाग खराब है, हम सर फिरे बिगड़े हुए नवाब है, पढ़ लो हमें हम तो खुली किताब है, हड्डी भी हम है और हम ही कबाब है. ಮೊದಲನೇದಾಗಿ ಇಲ್ಲಿ ನಮ್ಮ ಅಮ್ಮರಿದ್ದಾರೆ, ಸೊ ಅವ್ರಿಗೆ ಮಾತಾಡ್ಸೋಣ. ಈಗ ಇವ್ರ ಹೆಸರು ಶಾಹಿನ್ ಅಂತ ಹೇಳ್ಬಿಟ್ಟು. ಶಾಹಿನ್ ಅವರೇ 1 ಇಯರ್ ಆದಮೇಲೆ ಟ್ರಿಪ್ಪಿಗೆ ಬಂದಿದ್ದೀರಾ, ಸೊ ಹೇಗೆ ಅನಿಸ್ತಾ ಇದೆ ಹೊರಗಡೆ ಬಂದಿದ್ದೀರಾ? ಖುಷಿಯಾಗಿರ್ತದೆ. ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಬಂದಿದ್ದಕ್ಕೆ ಅಷ್ಟೇ. ಇನ್ನೇನು ಹೇಳಬೇಕು? ಅದೇ ರೀತಿ ಇವಾಗ ನಮ್ಮ ಚಿಕ್ಕಮ್ಮವ್ರು ಮಾತಾಡಿದ್ರು, ಈಗ ದೊಡ್ಡಮ್ಮರಿದ್ದಾರೆ. ಸೊ ಅವರು ಕನ್ನಡ ಅಂದ್ರೇ ಅವರು ಗ್ರೇಟ್. ಅವರಿಗೆ ಉರ್ದು ಮಾತಾಡೋಕೆ ಜಾಸ್ತಿ ಬರಲ್ಲ, ತೆಲುಗು ಮಾತಾಡೋಕೆ ಬರಲ್ಲ, ಕನ್ನಡ ಭಾರಿ ಸ್ವಚ್ಛ ಮಾತಾಡ್ತಾರೆ. ಮತ್ತು ಅವ್ರಿಗೆ ಕೇಳೋಣ, ಟಿಫನ್ ಎಲ್ಲ ಬಿಟ್ಟು ಮಾಡಿದ್ರೆ ಅಲ್ಲೇ ತಿಂದು ಕ್ಲೋಸ್ ಆಗಿ ಕುಂತಿದ್ದಾರೆ. ಇಲ್ಲಿ ಹೆಸರು ಬೇಳೆ ಎಲ್ಲ ಹಾಕೊಂಡು ಕುಂತಿದ್ದಾರೆ. ಸೊ ಅವ್ರಿಗೆ ಮಾತಾಡ್ಸೋಣ. ಈಗ ಇಲ್ಲಿ ನಮ್ಮ ದೊಡ್ಡಮ್ಮರಿದ್ದಾರೆ, ಅವ್ರಿಗೂ ಕೇಳೋಣ. ಈಗ ಬೆಳಿಗ್ಗೆ ಟಿಫನ್ ಏನು ಮಾಡಿದ್ರಿ ಮೇಡಮ್? ಇವಾಗ ಬೆಳಿಗ್ಗೆ ಟಿಫನ್ ಏನ್ ಮಾಡಿದ್ರಿ? ನಗ್ತಾ ಇದಾರೆ ಅವರು, ಕ್ಯಾಮ್ರಾ ನೋಡಿ. ಸಾರು ಚಪಾತಿ ಮಾಡಿದ್ವಿ, ಇವಾಗ ಹೋಳಿಗೆ ಸಾರು ಮಾಡ್ತಾ ಇದೀವಿ ಮಧ್ಯಾಹ್ನ. ಮತ್ತೆ ಟಿಫನ್ ಕರ್ದೇ ಇಲ್ಲ, ಸ್ವಚ್ಛ ಮಾತಾಡ್ತೀರಾ ನೀವು ಕನ್ನಡ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನೇನ್ ಮಾಡಿದ್ರೆ? ಬರ್ಲೇ ಇಲ್ಲಲ್ಲ. ವೆರೈಟಿ ಏನ್ ಮಾಡಿದ್ದೀರಾ ಇವಾಗ ಮಧ್ಯಾಹ್ನ? ಊಟ ಸ್ಪೆಷಲ್ ಹೋಳಿಗೆ ಊಟನಾ? ಓಕೆ, ಹೋಳಿಗೆ ಊಟ ಖಂಡಿತ ಮಾಡ್ತೀನಿ. ಆ ಕಡೆ 2006 ಅಲ್ಲಿ ಮಳೆ ಹುಡುಗಿ ಅಂತಾನೆ ಫೇಮಸ್ ಆಗಿದ್ದು ಪೂಜಾ ಗಾಂಧಿ. ಇಲ್ಲಿ ಕರೆಂಟ್ ಹುಡುಗಿ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಶಕೀಲಾ ಅವ್ರು ಇದ್ದಾರೆ. ಸೊ ಇವ್ರಿಗೂ ಕೂಡ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿ ಲಾಗ್ ಮಾಡ್ತಾ ಇದೀವಿ. ಇವಾಗ ಶಕೀಲಾ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳೋಣ. ನೀವು ಕರೆಂಟ್ ಹುಡುಗಿ ಅಂತಾನೆ ಹೆಸರುವಾಸಿ ಆಗಿದ್ದೀರಾ. ಕರೆಂಟ್ ಹುಡುಗಿ ಅಂತಾನೆ ಫೇಮಸ್ ಆಗಿದ್ದಾರೆ. ಶಕೀಲಾ ಮೇಡಮ್ ಅವರು ಈಗ ಏನ್ ಮಾಡ್ತಾ ಇದ್ದೀರಾ? ಪ್ರೋಗ್ರಾಮ್ ಏನು? ಬಹಳ ದಿವಸಕ್ಕೆ ಬಂದಿದ್ದೀರಾ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಊಟಕ್ಕೆ ಅಂತ ಹೇಳ್ಬಿಟ್ಟು ನಗ್ತಾ ಇದಾರೆ ನಮ್ಮ ಶಕೀಲಾ ಮೇಡಮ್ ಅವರು. ಮನೆಯವರೆಲ್ಲ ಅದಕ್ಕೆ ಎಲ್ಲ ಬಂದಿದ್ದಾರೆ, ಎಲ್ಲ ಪ್ರೋಗ್ರಾಮ್ ನಡೀತಾ ಇದೆ. ಖುಷಿ ಆಯ್ತಾ? ಬೆಳಿಗ್ಗೆ ಟಿಫನ್ ಎಲ್ಲ ಆಯ್ತಾ? ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಕರೆಂಟ್ ಹುಡುಗಿ ಅಂತಾನೆ ಹೆಸರುವಾಸಿ ಆಗಿದ್ದೀರಾ. ಯಾವ ರೀತಿ ಕರೆಂಟ್ ಹುಡುಗಿ ಅಂತ ಬಿತ್ತು ನಿಮ್ಗೆ? ಏನಿಲ್ಲ, ತಂದೆಯವರು ಕರೆಂಟ್ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ಕರೆಂಟ್ ಹುಡುಗಿ ಅಂತ ಯಜಮಾನ್ರಿಗೆ ಬಿಟ್ಟು ಇವಾಗ ಶಕೀಲಾ ಮೇಡಮ್ ಅವ್ರಿಗೆ ಕರೆಂಟ್ ಹುಡುಗಿ ಅಂತ ಹೆಸರು ಬಿದ್ದಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಮುಂದೆ ಇನ್ನೂ ಭಾಳಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ಮಾತಾಡ್ಸೋಣ. ಬಂದಿರ್ತಾ ಇದ್ದಾರೆ ನಮ್ಮಮ್ಮವರು. ಸೊ ಅವ್ರ ಹತ್ರ ಮಾತಾಡ್ಸೋಣ. ಸ್ಟವ್ ಬರ್ರ್ ಅಂತೈತೆ, ಅದು ಆಮೇಲೆ ಏನಾಗುತ್ತೆ ಅಂತ ನಮಗೆ ಭಯ ಆಗ್ತೈತೆ ಇಲ್ಲಿ. ಬಟ್ ಇದ್ದಾರೆ ಅವರು ಕೂಡ. ಇಷ್ಟೊತ್ತು ಭಾಳ ಅವರು ಸಿಸ್ಟರ್ಗಳಿಗೆಲ್ಲ ಹೇಳ್ಕೊಟ್ರು, ನಗ್ಬೇಡ್ರಿ, ಮಾತಾಡ್ರಿ ಸೀರಿಯಸ್ ಆಗಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರೇ ನಾಚ್ಕೊಂಡು ಕುಂತಿದ್ದಾರೆ. ಸೊ ಕ್ಯಾಮ್ರಾ ಅವ್ರ ಕಡೆ ಟರ್ನ್ ಮಾಡಿ ಅವ್ರ ಕಡೆನೂ ಮಾತಾಡೋಣ. ಏನು ವಿಶೇಷತೆ ಇದೆ ಇವತ್ತು ಇಲ್ಲಿ ಈ ಕಡೆ ಹೊರಗಡೆ ಬಂದಿರೋದಕ್ಕೆ? ಸೈಲೆಂಟ್ ಆಗಿಬಿಟ್ರು ಅವರು. ಇಷ್ಟೊತ್ತೆಲ್ಲ ಆ ಕಡೆ ಈ ಕಡೆ ಹೇಳ್ಕೊಟ್ಟು ಇವರೇ ಸೈಲೆಂಟ್ ಆದರೆ ಹೆಂಗೆ? ಮಾತಾಡಿ ಜಕೀರ್ ಅವರೇ. ದಿನ ಮನೆಯಲ್ಲಿ ಇದ್ದು ಬೇಜಾರಾಗಿ ಇವತ್ತು ಹೊರಗಡೆ ಬಂದು ಎಲ್ಲ ಎಂಜಾಯ್ ಮಾಡಿ ಎಲ್ಲ ಚೆನ್ನಾಗೆಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತಾ ಇರೋದಕ್ಕೆ ನಮಗೆಲ್ಲ ಖುಷಿ ಅನ್ನಿಸ್ತಾ ಇದೆ. ಮತ್ತೆ ಯಾಕೆ ಸುಮ್ಮನೆ ಹಿಂಗೆ ತಲೆಯಲ್ಲಾಡಿಸ್ತಾ ಇದ್ದಾರೆ ಅಲ್ಲ? ಸ್ಟವ್ ದಿನ ಬೇಜಾರು ಅಂತ ಹೇಳ್ಬಿಟ್ಟು ಇವತ್ತು ಫ್ರೀಯಾಗಿ ಬಂದು ಕುಂತ್ಕೊಂಡಿದ್ದಾರೆ. ಬಟ್ ಆದ್ರೂ ಸ್ಟವ್ ಮುಂದೆ ಕುಂದಿರ್ಸಿದ್ದಾರೆ. ಮತ್ತು ಇಲ್ಲಿ ಅವರು KVಲಿ ಡ್ಯೂಟಿ ಮಾಡ್ತಿರ್ತಕ್ಕಂತಹ ಅವರ ಮಗ ಆಗಿರ್ತಕ್ಕಂಥ ಸಲೀಮ್ ಅವರು ಕೂಡ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅವರು ಕೆಲಸ ಮಾಡಿ ಸಾಕಷ್ಟು ಬ್ಯುಸಿ ಶೆಡ್ಯೂಲ್ ಇಟ್ಕೊಂಡು ಕೆಲಸ ಮಾಡಿ ಸಾಕಷ್ಟು ಯಾವತ್ತೂ ಒಂದು ದಿವಸ ರಜಾ ಸಿಗುತ್ತೆ. ಆ ರಜದಲ್ಲಿ ಇವತ್ತು ಫ್ರೀ ಟೈಮ್ ಮಾಡ್ಕೊಂಡು ಇಲ್ಲಿ ಪ್ರೋಗ್ರಾಮಿಗೆ ಬಂದಿದ್ದಾರೆ. ಸೊ ಅವರು ಇದ್ದಾರೆ, ಅವ್ರ ಕಡೆ ಏನು ಹೇಳ್ತಾರೆ ಅಂತ ಮಾತಾಡ್ಸೋಣ. ಭಾಳ ಸಂತೋಷ ಆಗಿದೆ ನಮಗೆ. ಬೆಳಗ್ಗೆ ಟಿಫನಿಗೆ ಇಲ್ಲಿಗೆ ಬಂದಿದ್ದು, ಚಪಾತಿ, ಚಿಕನ್ ಸಾರು, ಮಧ್ಯಾಹ್ನ ಹೋಳಿಗೆ, ಬೇಕಾದಷ್ಟು ಎಂಜಾಯ್ಮೆಂಟ್ ಸಿಗ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಒಳ್ಳೆಯದಾಗಲಿ ಎಲ್ಲರಿಗೂ. 24
ಎಲ್ಲರೂ ಜೊತೆಯಲ್ಲಿ ಇರೋದ್ರಿಂದ ಭಾರಿ ಖುಷಿ ಅನ್ನಿಸ್ತಾ ಇದೆ. ಈ ಬಿಸಿಲು ವಾತಾವರಣದಿಂದ ಸಾಕಾಗಿ ಒಳ್ಳೆ ತಂಪಾದ ಗಾಳಿ, ಅಡಿಕೆ ಮರ. ಸರ್ ನೀವು ಮಲೆನಾಡಲ್ಲಿ ಕೆಲಸ ಮಾಡ್ತೀರಾ, ಸೊ ಏನು ಅನಿಸುತ್ತೆ ಸರ್ ನಿಮಗೆ ಮಲೆನಾಡಲ್ಲಿ ಕೆಲಸ ಮಾಡ್ತೀರಾ? ಮತ್ತು ಇವತ್ತು ಇಲ್ಲಿ ಕೋಲ್ಡ್ ಇದೆ, ಬಟ್ ಅಲ್ಲೂ ಬಿಸಿಲು ಐತಾ ಅಥವಾ ಹೆಂಗೆ ಅಂತ? ಮಲೆನಾಡಲ್ಲಿ ಇರೋಂಥ ವಾತಾವರಣನೇ ಬೇರೆ, ಬಯಲು ಮೇಲೆ ಬೇರೆ. ಇಲ್ಲಿ ಇರ್ತಕ್ಕಂಥ ವಾತಾವರಣ ನೋಡ್ತಾ ಇದ್ರೆ ಇಲ್ಲೇ ಸಂಜೆವರೆಗೂ ಟೈಮ್ ಪಾಸ್ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೆಲ್ಲ ಮಾತಾಡಿದ್ದಕ್ಕೆ. ಈಗ ನೆಕ್ಸ್ಟ್ ಅವ್ರ ವೈಫ್ ಆಗಿರ್ತಕ್ಕಂಥ ರೂಹಿನ್ ಅವರು ಕೂಡ ಇದ್ದಾರೆ, ಮತ್ತು ವೈಫ್ ಆಗಿರ್ತಕ್ಕಂಥ ರೂಹಿನ್ ಅವರು ಇದ್ದಾರೆ. ಅವರು ಸಂಸಾರದ ಜಂಜಾಟದಲ್ಲಿ ಬ್ಯುಸಿ ಇದ್ದಾರೆ, ಪಾಪ ಮಕ್ಕಳಿಗೆ ಜೋಕಾಲಿ ಆಡ್ತಾರೆ, ಬ್ಯುಸಿ ಇದ್ದಾರೆ. ಸೊ ಅವ್ರ ಕಡೆಯೂ ಮಾತಾಡ್ತಾಣ. ಈಗ ರೂಹಿನ್ ಅವರು ಇದ್ದಾರೆ, ಅವ್ರ ಮಗಳಾಗಿರ್ತಕ್ಕಂಥ ಅರ್ಪಿಯಾಗೆ ಜೋಕಾಲಿಯಲ್ಲಿ ತೂಗ್ತಾ ಇದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ, ಹಸ್ಬೆಂಡ್ ಬಂದಿದ್ದಾರೆ, ಪಾಪ ಅವ್ರ ಹಸ್ಬೆಂಡ್ ಜೊತೆ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಮಗಳು ಬೇರೆ ಸ್ವಲ್ಪ ಟಾರ್ಚರ್ ಕೊಡ್ತಿದ್ಲು ಅವಾಗಲಿಂದ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ರೀನವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಹೊರಗಡೆ ಬಂದಿದ್ದೀರಾ? ತುಂಬ ಖುಷಿ ಆಗ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ, ಪರವಾಗಿಲ್ಲ. ಭಾಳ ಖುಷಿಯಾಗಿದ್ದೀವಿ, ಎಲ್ಲ ಆಟ ಆಡ್ಕೊಂಡು ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀರಾ? ತುಂಬ ಚೆನ್ನಾಗಿದೆಯಾ ಎಂಜಾಯ್ಮೆಂಟು? ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವ್ರು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಟ್ಟಿಲ್ಲ, ಸೈಲೆಂಟಾಗಿ ದಡ್ಡ ಎಲ್ಲ ಸುಮ್ಮನೆ ಆದರು. ಇಲ್ಲಿ ನಮ್ಮ ಸಿಸ್ಟರ್ಸು ಎಲ್ಲ ಜೋಕಾಲಿ ಆಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅವ್ರ ಪಾಪ ಇಲ್ಲಿ ಬಂದು ಇಲ್ಲಿ ಮಾತಾಡೋಕ್ಕೂ ಅವರಿಗೆ ಟೈಮ್ ಇಲ್ಲ, ಆ ರೀತಿ ಬ್ಯುಸಿ ಇದ್ದಾರೆ. ಪಾಪ ನಮ್ಮ ತಸ್ಸು ಅವರಂತೂ ಪಾಪ ಆಗಲಿಲ್ಲ ಅಂದರೂ ಪ್ರಯತ್ನ ಪಟ್ಟು ತಳ್ತಾ ಇದ್ದಾರೆ. ಸೊ ಇಲ್ಲಿ ಶಬ್ನಮ್ ಅವರು ಫುಲ್ಲು ಟಾಪಲ್ಲಿ ಜೋಕಾಲಿ ಆಡ್ತಾ ಇದ್ದಾರೆ. ಸೊ ಅವರು ಕೂಡ ಮಾತಾಡ್ಸೋಣ. ಅವರು ಅವ್ರ ಮನದಾಳದ ಮಾತು, ಟ್ರಿಪ್ಪು ಬಂದಿರೋದಕ್ಕೆ ಏನು ಮಾತಾಡ್ತಾರೆ ಅಂತ ಕೇಳೋಣ. ಮತ್ತು ಅಂಜು ಅವರಿದ್ದಾರೆ, ಅವರು ಪಾಪ ತುಂಬ ಖುಷಿಯಾಗಿ ಹುಮ್ಮಸ್ನಾಗೆ ಜೋಕಾಲಿಯನ್ನು ದೊಬ್ತಾ ಇದ್ದಾರೆ. ಸೊ ಮತ್ತು ಜೈಬ್ ಅವರಿದ್ದಾರೆ. ಜೈಬ್ ಅವರು ಪಾಪ ಯಜಮಾನರು ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಬರ್ತಾರಂತ ಅವ್ರು ಕುದಿಗಾಲ ನಿಂತಿದ್ದಾರೆ ಇವಾಗ. ಸೊ ಜೈಬ್ ಅವ್ರಿಗೂ ಮಾತಾಡ್ಸೋಣ. ಮತ್ತು ಶಾಜಿ ಅವರಿದ್ದಾರೆ, ಅವರು ಕೂಡ ಮಾತಾಡಬೇಕು. ಅವರು ಯಜಮಾನದಿಂದ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಇವಾಗ ಅಂಜು ಅವ್ರ ಹತ್ರ ಮಾತಾಡ್ಸೋಣ. ಫಸ್ಟ್ ಮಾತಾಡೋಕೆ ಬರಲ್ಲ ಅಂತಲೇ ಸಾಕಷ್ಟು ಮಾತಾಡ್ತಾರೆ. ಇವಾಗ ಅಂಜು ಅವರಿದ್ದಾರೆ, ಸೊ ಓಡ್ತಾ ಇದ್ದಾರೆ ಕ್ಯಾಮ್ರಾ ನೋಡಿ. ಮತ್ತು ಹಸೀನಾ ಅವ್ರು ಕೂಡ ಇದ್ದಾರೆ. ಸೊ ಆ ಕಡೆ ಟರ್ನ್ ಮಾಡಿ ಸರ್ ಕ್ಯಾಮ್ರಾ. ಅಲ್ಲಿ ಮೇತಾಜ್ ಅವ್ರು ಬರ್ತಾ ಇದ್ದಾರೆ. ಅದು ಅವರು ಬಿದ್ದೇ ಬಿಟ್ಟರು. ಜೋಕಾಲಿ ಸ್ಟಾಪ್ ಮಾಡಿದರೆ ಸ್ವಲ್ಪ ನಾವು ಕೂಡ ಮಾತಾಡಬೇಕಿಲ್ಲಿ. ಜೋಕಾಲಿ ಸ್ಟಾಪ್ ಮಾಡಿಬಿಟ್ಟು ಇವಾಗ ಸಾಕಷ್ಟು ನಮ್ಮ ಸಿಸ್ಟರ್ಸ್ ಮತ್ತು ನಮ್ಮ ಮಾಮಿಯವರಿದ್ದಾರೆ. ಸೊ ಅವ್ರ ಜೊತೆಲೂ ಕೂಡ ಮಾತಾಡ್ಬೇಕಂತೇಳಿ ಲೈನಪ್ಪಲ್ಲಿ ನಿಲ್ಸಿದ್ದೀನಿ. ಯಾರ್ಯಾರು ಏನೇನು ಮಾತಾಡ್ತಾರೆ, ಇದು ಬಂದಿರೋ ಹೊರಬೀಡ್ ಬಗ್ಗೆ ಏನೇನು ಟಾಕ್ ಮಾಡ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ತಸ್ಸು ಅವರಿದ್ದಾರೆ. ತಸ್ಸು ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಅವ್ರು ಫುಲ್ ನಾಚ್ಕೊತಾ ಇದ್ದಾರೆ. ತಸ್ಮಿ ಅವರೇ, ಈಗ ಮೊದಲನೇದಾಗಿ ನಿಮಗೆ ಕೇಳ್ತಾ ಇರೋ ಪ್ರಶ್ನೆ ಏನಂದರೆ, ವರ್ಷ ಆಯಿತು ಟ್ರಿಪ್ಪಿಗೆ ನಾವು ಮಾರಿಕಣ್ಮೆಗೆ ಹೋಗಿದ್ವಿ ಅಲ್ಲ, ಇವಾಗ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಹೇಗೆ ಅನಿಸ್ತಾ ಇದೆ ನೀವು ಬಂದಿರೋದು? ಮಾತಾಡಿ, ಕನ್ನಡ ಮಾತಾಡಿ. ಎಂಜಾಯ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಅನಿಸ್ತಾ ಇದೆ. ಟಿಫನ್ ಏನು ಮಾಡಿದ್ರಿ? ಮಟನ್ ಸಾರು, ಮಟನ್ ಸಾರು ಮಾಡಿದ್ದೀವಿ. ಜೋಶಲ್ಲೇ ಮಾತಾಡ್ತಿಲ್ಲ ನೀವು, ಜೋಶಾಗಿ ಮಾತಾಡಿ. ಸ್ವಲ್ಪ ಬರಲಿ, ಜೋಶ್ ಇರಲಿ, ಮಾತಾಡಿ. ಓಕೆ, ನೆಕ್ಸ್ಟ್ ಅಂತ ಅವ್ರು ಫಸ್ಟಿಗೆ ಪುಷ್ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ಶಬ್ನಮ್ ಅವ್ರು ಇದ್ದಾರೆ. ಶಬ್ನಮ್ ಅವರೇ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಶಬ್ನಮ್ ಅವರು ಇದ್ದಾರೆ ನಮ್ಮ ಜೊತೆಲಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಶಬ್ನಮ್ ಅವರೇ, ನಿಮಗೆ ಏನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಬಂದಿರೋದಕ್ಕೆ. ತುಂಬಾ ದಿನ ಆಗಿತ್ತು ಹೊರಗಡೆ ಬಂದು, ಇವಾಗೆಲ್ಲ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಮೈನದಿರೆಲ್ಲ ಜೋಕಾಲಿ ಹಾಕೊಟ್ಟವ್ರೆ, ಅದರಲ್ಲೆಲ್ಲ ಆಡ್ತಾ ಇದ್ದೀವಿ. ಜೋಕಾಲಿಗೂ ತೆಗಿತಾ ಇದ್ದಾರೆ ನಮ್ಮ ಸರಿ. ಈಗ ನೆಕ್ಸ್ಟ್ ಅಂಜು ಅವರಿದ್ದಾರೆ. ಸೊ ಅಂಜು ಅವ್ರು ಏನು ಹೇಳ್ತಾರೆ? ಅವರು ಕೂಡ ಫುಲ್ ಬ್ಯುಸಿ. ಅವ್ರು ಯಾವಾಗಲೂ ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡಿಸೋದು, ಅದು ರೆಡಿ ಮಾಡಿಸೋದು, ಅದೇ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಅದೇ ನಮಗೂ ಖುಷಿ ಆಗ್ತಾ ಇದೆ. ಏನು ಅನಿಸ್ತಾ ಇದೆ ಅಂಜು ಅವರು ಇವತ್ತು ಹೊರಗಡೆ ಬಂದಿರೋದಕ್ಕೆ? ಸ್ಕೂಲಿಗೆ ಕಳಿಸಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ಕೂಲಿಗೆ ಕಳಿಸಿ ನೀವು ಎಂಜಾಯ್ ಮಾಡ್ತಿದ್ದೀರಾ? ಮಕ್ಳಿದ್ರೆ ನಮಗೆ ಎಂಜಾಯ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಎಂಜಾಯ್ ಮಾಡ್ತೀವಿ. ಸಣ್ಣ ಮಕ್ಳಿಗೆ ಕರ್ಕೊಂಡ್ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ. ಆದರೂ ನಿಮ್ಮ ಯಜಮಾನರು ಇಲ್ಲ ಅನ್ನೋದು ಸ್ವಲ್ಪ ನಿಮಗೆ ಮನಸ್ಸಲ್ಲಿ ಎಲ್ಲ ಒಂದು ಕಡೆ ಕೊರಗಿರುತ್ತೆ. ಓಕೆ, ನಮ್ಮ ಮಾವಾರ ವೈಫ್ ಆಗಿರ್ತಕ್ಕಂಥ ಹಸೀನಾ ಅವರು ಇದ್ದಾರೆ. ಅವ್ರಿಗೂ ಕೇಳೋಣ. ಹಸೀನಾ ಅವರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮಾತಾಡಿ, ಪರವಾಗಿಲ್ಲ. ಅವ್ರು ತುಂಬ ನಾಚ್ಕೊಂತಿದ್ದಾರೆ ಯಾಕೋ. ಮತ್ತು ಇವಾಗ ಮೇತಾಜ್ ಅವರು ಇದ್ದಾರೆ. ಮೇತಾಜ್ ಅವರು ಕೂಡ ಅವ್ರ ಯಜಮಾನರು ಬಂದಿಲ್ಲ ಅಂತೇಳ್ಬಿಟ್ಟು ಅವರು ಫೀಲಲ್ಲಿದ್ದಾರೆ. ಬಟ್ ಏನು ಮಾತಾಡ್ತಾರೆ ಅಂತ ಕೇಳೋಣ. ಅವ್ರು ಬಿಟ್ಟು ಬಂದಿದ್ದೀರಾ, ಏನು ಅನಿಸ್ತಾ ಇದೆ ಮೇತಾಜ್ ಅವರು? ತುಂಬ ಖುಷಿ ಆಯಿತು. ಸ್ವಲ್ಪ ವಾಯ್ಸ್ ಜೋರಾಗಿ ಹೇಳ್ರಿ, ನಗ್ಬೇಡ್ರಿ. ಸೀರಿಯಸ್ ಆಗಿ ಮಾತಾಡಿ, ಪರವಾಗಿಲ್ಲ, ಮಾತಾಡಿ ಮೇತಾಜ್ ಅವ್ರೆ. ಮಾತಾಡಿ ಮೇತಾಜ್ ಅವರೇ.
ಎಲ್ಲರೂ ಬಂದಿದ್ದಾರೆ, ನಮ್ಮ ಬಂದಿಲ್ಲ ಅಂತ. ಈಗ ಮೇತಾಜ್ ಅವರು ಇದ್ದಾರೆ, ಏನ್ ಹೇಳಿ ಮೇತಾಜ್ ಅವ್ರೆ, ಅಲ್ಲಿಗೆ ಕಂಟಿನ್ಯೂ ಮಾಡ್ರಿ, ಇವಾಗ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಮಾತಾಡಿ ಮೇಡಮ್. ಮಧ್ಯಾಹ್ನ ಊಟಕ್ಕೆ ಕಾಯ್ತಿದೀವಿ, ಎಂಜಾಯ್ ಮಾಡ್ತಿದೀವಿ, ತುಂಬಾ ಖುಷಿ ಆಗ್ತೈತೆ. ಮತ್ತೆ ಸ್ಪೆಷಲ್ ಆಗಿ ಇವಾಗ ಇಬ್ರು ಸಿಸ್ಟರ್ ಇದಾರೆ, ಅವ್ರು ಏನ್ ಮಾತಾಡ್ತಾರ ಅಂತ ಕೇಳೋಣ. ನಮ್ ಜೈಬ್ ಅವ್ರ ಇದಾರೆ. ಜೈಬ್ ಅವ್ರೆ ಏನ್ ಅನ್ಸ್ತಾ ಇದೆ? ನಾಚಿಕೆ ಪರವಾಗಿಲ್ಲ, ಮಾತಾಡಿ. ತುಂಬಾ ಖುಷಿ ಆಗಿದೆ. ಬಟ್ ಯಜಮಾನ್ರು ಜಲ್ದಿ ಬರ್ರಿ ಅಂತ ಕಾಯ್ತಾ ಇದ್ದೀರಾ? ಕಾಯ್ತಾ ಇದ್ದೀರಾ? ಖುಷಿ ಆಗ್ತಾ ಇದೆಯಾ? ಮತ್ತೆ ಇಲ್ಲಿ ಮೆಲ್ಲಕ್ಕೆ ನಮ್ ಸಿಸ್ಟರ್ ತಪ್ಪಿಸ್ಕೊಂಡು ಹೋಗ್ತಾ ಇದಾರೆ. ಈ ಕಡೆ ಕ್ಯಾಮ್ರಾ ಟರ್ನ್ ಮಾಡಿ ಶಾಜಿಯಾ ಇದ್ದಾರೆ. ಯಾಕೆ ಫುಲ್ ಗುರಾಯಿಸ್ತಾರೆ ಅವರು, ಸಿಟ್ಟಾಗಿದ್ದಾರೆ, ಗರಂ ಆಗಿದ್ದಾರೆ. ಶಾಜಿ ಅವರೇ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದೆರಡು ಮಾತು ಅಷ್ಟೇ. ಎಲ್ರಿಗೂ ತತ್ವದ್ದು ಆಗ್ಬೇಡ್ರಿ, ಎಲ್ಲರೂ ಬೇಜಾರಾಗ್ತಾರೆ. ವಾಯ್ಸೇ ಬರಲಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ಈಗ ತಾನೇ ನಮ್ಮ ಅಳಿಯ ಬರ್ತಾ ಇದಾರೆ, ಸ್ಕೂಲ್ ತಪ್ಪಿಸ್ಕೊಂಡು ಹೋಳಿಗೆ ತಿನ್ನೋದಕ್ಕೋಸ್ಕರ ಸ್ಕೂಲ್ ತಪ್ಪಿಸ್ಕೊಂಡು ಸ್ಕೂಲ್ ಬಂಕ್ ಮಾಡಿ ಬರ್ತಾ ಇದ್ದಾನೆ. ಸೊ ಖುಷಿ ಆಗ್ತಾ ಇದೆ. ಅವ್ರು ಬೇರೆ ಹಿಂಗೆ ಲೈಕ್ ಅಂತ ಇದಾರೆ. ಮತ್ತು ಇವ್ರು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಂತ ಯಾವುದೇ ರೀತಿಯಾದಂಥ ಹೇಳಿಲ್ಲ. ಎಲ್ಲರೂ ಸೇರ್ಕೊಂಡು ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಬಟ್ ಸರ್ ಕ್ಯಾಮ್ರಾ ಆ ಕಡೆ ತಿರುಗಿಸಿ ಮೇತಾಜ್ ಅವರು ಇದ್ದಾರೆ, ಹಸೀನ್ ಅವರು ಇದ್ದಾರೆ, ವೀನ್ ಅವರು ಇದ್ದಾರೆ, ಅಂಜು ಅವರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ ಮೇಡಮ್, ಎಲ್ಲ ಜೋರಾಗಿ. ಮಾವ ನಮ್ಮ ತಂಗಿ ಗಂಡ ಇದ್ದಾರೆ ಇಲ್ಲಿ, ಅವ್ರಿಗೂ ಕೂಡ ಮಾತಾಡ್ಸೋಣ. ಅವ್ರು ತಪ್ಪಿಸ್ಕೊಂಡು ಅವಾಗಲಿಂದ ಹೋದ್ರು. ಬಟ್ ಇಲ್ಲಿದ್ದಾರೆ, ಮಗ ಕೂಡ ಇದ್ದಾರೆ. ಅವ್ರ ಮಗ ಅವ್ನು ಬೌಲು ಖ್ಯಾತೆ ಮಾಡ್ತಾನೆ. ಬಟ್ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ಹೇಗೆ ಅನಿಸ್ತಾ ಇದೆ ಹೊರಗಡೆ ಟ್ರಿಪ್ ಬಂದಿರೋದು? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮತ್ತೆ ಮಗ ಬರ್ತಾ ಇರ್ಬೇಕು ಅವಾಗ. ಸರ್ 1 ಇಯರ್ ಆಯಿತು, ಮಾರಿಕಣ್ಣಿಗೆ ಹೋಗಿದ್ವಿ ಲಾಸ್ಟ್ ಟೈಮ್ ನಾವು. ಬಟ್ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಖುಷಿ ಆಗ್ತಾ ಇದೆಯಾ? ಫುಲ್ ಖುಷಿ ಆಗ್ತದೆ. ಮತ್ತು ನಿಮ್ಮ ಮಗನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದೆರಡು ಮಾತು. ನಮ್ಮ ಮಗನ ನೀವು ಕರ್ಕೊಂಡು ಹೋಗ್ರಿ. ಹಾಂ, ಯಾತೋ ಹೇಳ್ತಾರೆ ಅವರು, ಗೊತ್ತಾಗ್ತಿಲ್ಲ. ಓಕೆ, ಬಾಯ್ ಸರ್. ನಮ್ಮ ಚಾನಲಿಗೆ ಒಂದ್ಸತಿ ಬಾಯ್ ಹೇಳಿ ಅರಾನವ್ರೆ. ಬಾಯ್. ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ನಮ್ಮ ಗೆಳೆಯ ಇದ್ದಾರೆ, ಗೆಳೆಯನಿಗೆ ಮಾತಾಡ್ಸೋಣ. ಇವರು ಕೂಡ 1 ಇಯರ್ ಆಯಿತು ಟ್ರಿಪ್ಪಿಗೆ ಬಂದು. ಸೊ ಈಗ ಹೊರಬಿಟ್ಟು ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಸರ್ ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಎಲ್ಲ ಸೇರಿ ಒಂಥರ ಟ್ರಿಪ್, ವರ್ಷಕ್ಕೊಂದು ಟ್ರಿಪ್ ಮಾಡ್ಬೇಕಂತ ಇದ್ವಿ. ಈ ವರ್ಷನೂ ಈ ದಿನ ನಾವು ಹಮ್ಮಿಕೊಂಡಿದ್ವಿ. ಸಾಕಷ್ಟು ಬೆಳಗ್ಗೆಯಿಂದ ಟಿಫನ್ ಮಾಡಿದ್ವಿ, ಚಪಾತಿ, ಚಿಕನ್, ಮಟನ್ ಎಲ್ಲ ಮಾಡಿದ್ವಿ. ಮಧ್ಯಾಹ್ನ ಹೋಳಿಗೆ ಅಂತೆ. ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಹೇಳಿದ್ರು. ನಾವು ಹೊಟ್ಟೆ ತುಂಬಾ ಹಸಿತಾ ಇದೆ. ಇದು ಇವತ್ತಿನ ಮಧ್ಯಾಹ್ನದ ಊಟ ನಮಗೆ ಹೋಳಿಗೆ ಅಂತೆ ಸ್ಪೆಷಲ್. ಯಾವತ್ತಿದ್ರು ಹೋಳಿಗೆ ಅಂದ್ರೆ ಸ್ಪೆಷಲ್ ನಮ್ಮ ಮನೆಗೆ. ತುಂಬಾ ಸ್ವೀಟ್ ಇರುತ್ತೆ. ಬರೀ ನೀವು ಒಂಥರ ರುಚಿ ನೋಡ್ಕೊಂಡು ಹೋಗ್ಬೋದು ಬಂದ್ರೆ ಎಲ್ಲರೂ. ಅದಕ್ಕೋಸ್ಕರ ಹೋಳಿಗೆಗೋಸ್ಕರ ನಾವು ಕಾಯ್ತಿದೀವಿ. 2 ಗಂಟೆ ಆಗ್ಲಿ ಅಂತ ನಾವು ಟೈಮಿಗೆ ಕಾಯ್ತಿದೀವಿ. ಇನ್ನ 2 ಗಂಟೆ ಆದ ತಕ್ಷಣ ಹೋಳಿಗೆ ರೆಡಿ ಆಗಿದೆ. ಎಲ್ಲ ಊಟ ಮಾಡ್ಕೊಂಡು ನಮ್ಮ ಅಣ್ಣರಿಗೆ. ಸರ್ ಏನ್ ಸರ್ ಹೊಲದಲ್ಲಿ ಹೋಳಿಗೆ ಮಾಡಿದಿರಾ? ಏನ್ ಸ್ಪೆಷಲ್ ಬಿರಿಯಾನಿ ಏನು ಇಲ್ವಾ? ಇಲ್ಲ ಸರ್, ದಿನ ಬಿರಿಯಾನಿ ತಿಂದು ನಮಗೂ ಬೋರ್ ಅನಿಸ್ತಾ ಇದೆ. ನಾವು ವರ್ಷದಲ್ಲಿ ಒಂದು 4-5 ಟೈಮ್ ಹೋಳಿಗೆ ಮಾತ್ರ ಮಾಡೋದು. ಆದ್ರೆ ದಿನ ಮಾಡಿ ನಮಗೂ ಬೇಡ ಅನಿಸ್ತಲ್ಲ, ಮನೆಗೆ ತಿನ್ನಕ್ಕಾಗಲ್ಲ ಅಂತೇಳಿ ಹೊಲದಲ್ಲಿ ಮಾಡೋಣ ಅಂತೇಳಿ ಇವತ್ತು ಹೊಲದಲ್ಲೇ ಶುರು ಮಾಡಿದ್ವಿ ಹೋಳಿಗೆ ಮಾಡೋದು. ಚೆನ್ನಾಗಿದೆ ಸರ್, ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಸರ್ ಮತ್ತೆ ಏನು ಹೇಳಕ್ ಇಷ್ಟಪಡ್ತೀರಾ? ಸಾಕಷ್ಟು ಎಲ್ಲ ಫ್ಯಾಮಿಲಿ ಬಂದಿದ್ದೀರಾ, ಇನ್ನ ಬರೋರು ಇದ್ದಾರಾ? ಇನ್ನ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪರು, ನಮ್ಮ ದೊಡ್ಡಮ್ಮರು, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ಮತ್ತೆ ನಮ್ಮ ತಮ್ಮಗಳು ಇನ್ನ ಬಹಳ ಜನ ಬರ್ಬೇಕಂತ ಇದಾರೆ. ಇನ್ನ ಬರ್ತಾರೆ. ಅದೇ ಟೈಮಿಗೋಸ್ಕರ ಕಾಯ್ತಾರೆ. ಎಲ್ಲ ಬಂದ್ಮೇಲೆ ಎಲ್ಲ ಹ್ಯಾಪಿಯಿಂದ ಊಟ ಮಾಡ್ಕೊಳ್ಳೋದು. ಊಟ ಮಾಡಿ ಎಲ್ಲ ಎಂಜಾಯ್ ಮಾಡಿ ಊರಿಗೆಲ್ಲ ಆಟ ಆಡಿಸಿ. ಓಕೆ, ಮಾತಾಡಿ. ಬರ್ರಿ ಎಲ್ಲರೂ, ನೀವು ಬರ್ರಿ. ನಮ್ಮ ಚಾನಲ್ ಕಡೆಯಿಂದ ನೀವು ಬರ್ರಿ. ನಿಮಗೂ ಇರುತ್ತೆ ಊಟ, ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೆಲ್ಲ ಮಾತಾಡಿದ್ರಿ. ಇನ್ನು ಏನೋ ಹೇಳಕ್ ಬಂದ್ರಿ, ಬಟ್ ಮನಸ್ಸಿನಲ್ಲಿ ಇಟ್ಕೊಂಡು ಕರುಗಬೇಡ್ರಿ, ಹೇಳಿ ಪರವಾಗಿಲ್ಲ. ಏನಿಲ್ಲ, RJ ಶಕಿ ಅಂತ ಯೂಟ್ಯೂಬ್ ಚಾನಲ್ ಇದೆ ನಮ್ದು. ಹಾಂ ಸರ್, ಆ ಚಾನಲಿಗೆ ಮರಿಬೇಡ್ರಿ. ಸಾಕಷ್ಟು ವಿಡಿಯೋ, ಇಂಥ ಲಾಗ್ ವಿಡಿಯೋ ಎಲ್ಲ ದಿನ ಸಾಕಷ್ಟು ಮಾಡ್ತಾ ಇರ್ತೀವಿ. ಎಲ್ಲ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. गरम है तो रोटी खाता के बाद ಶಕೀಲಾ ಟೀಚರ್ ಅಂತ ಹೇಳ್ಬಿಟ್ಟು ಕರೆಂಟ್